ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ರಿ? ಎಲ್ಲ ಹೆಂಗಿದ್ರಿ? ತಿಂಡಿ ಆಯ್ತಾಗ? ತಿಂಡಿ ಆಯ್ತಾ? ನಾವು ಸ್ಕೂಲಿಗೆ ಹೋಗ್ತಾ ಇದ್ವಿ. ಈಗ ಕೂಲಿಗೆ ಹೋಗ್ತಿತ್ತು. 3-4 ದಿನ ಆಯಿತು ರಜೆ ಮಳೆ ಕಾರಣದಿಂದ. ಇವತ್ತು ವಾಪಸ್ ಅದು ಸ್ಕೂಲಿಗೆ ಹೋಗ್ತಾ ಇದ್ದೇವೆ. ಈ ಲಾಗನ್ನು ನನ್ನ ಹಸ್ಬೆಂಡ್ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಸ್ನೇಹಿತರೆ, ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದು ವಿಡಿಯೋಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಇವತ್ತು ಕೋಳಿಗಳಿಗೆ 34 ಡೇಸ್ ಕಂಪ್ಲೀಟ್ ಆಯಿತು. ಇವಾಗ ಒಂದು ಶೆಡ್ಡಲ್ಲಿ ಮಾತ್ರ ಕೋಳಿ ಇರುವಂಥದ್ದು. ಒಂದು ಶೆಡ್ಡಿನ ಕೋಳಿ ಇವಾಗಲೇ ತಿಳಿಸಿದಂತೆ ತಂದೂರಿಗೆ ಲಿಫ್ಟ್ ಆಗಿ ಹೋಗಿದೆ. ನೀವು ಒಂದು 2000 ಸಮಥಿಂಗ್ ಕೋಳಿ ಮಾತ್ರ ಇರುವಂಥದ್ದು. ಹಾಗೆ ಅಷ್ಟೊಂದು ಹೆವಿ ಕೆಲಸ ಏನಿಲ್ಲ, ಯಾಕೆಂದರೆ ಒಂದೇ ಶೆಡ್ಡಿಂದ ಮಾಡ್ತಾ ಇರೋದ್ರಿಂದ ತುಂಬ ಕೆಲಸ ಇಲ್ಲ. ಹಾಗೆ 34 ಡೇಸ್ ಕಂಪ್ಲೀಟ್ ಆಗಿದೆ. ಇವಾಗ ಕೋಳಿಗಳು 1.9 ಅಂದರೆ 2 kg ಹತ್ತಿರ ಬಾಡಿ ವೆಯ್ಟ್ ಬಂದಿರ್ತದೆ. ಇನ್ನೊಂದು 2 kg ಒಂದು 100-150 ಗ್ರಾಮ್ ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು. ಇನ್ನೊಂದು 3-4 ಡೇಸಲ್ಲಿ ಮಾರ್ಕೆಟಲ್ಲಿ ಬೇಡಿಕೆ ಇದ್ದರೆ 2 kgಗೆ ಖಾಲಿ ಆಗ್ತದೆ. ಇಲ್ಲ ಅಂತ ಹೇಳಿದರೆ ಒಂದು 40-45 ಡೇಸ್ ತನಕ ವೆಯ್ಟ್ ಮಾಡಬೇಕಾಗ್ತದೆ. ಈ ನಮ್ಮ ಕೋಸ್ಟಲ್ ಅಂದರೆ ಮಲೆನಾಡು ಕರಾವಳಿ ಈ ಕಡೆ ತುಂಬ ಮಳೆ ಆಗೋದ್ರಿಂದ ಇದೊಂದು ಸೀಸನ್ ನಮ್ಮ ಕೋಳಿ ಸಾಕಾಣಿಕೆ ಮಾಡಲಿಕ್ಕೆ ತುಂಬ ಕಷ್ಟ. ವೆದರ್ ಕೂಲ್ ಆಗಿರ್ತದೆ ಅನ್ನೋದು ಬಿಟ್ಟು ಮತ್ತು ಬೇರೆ ಎಲ್ಲದರಿಂದ ತುಂಬ ಕಷ್ಟ. ಯಾಕೆ ಅಂತ ಹೇಳಿದರೆ ಗಾಳಿ ಮಳೆ, ಒಂದು ಕಡೆ ಪವರ್ ಪ್ರಾಬ್ಲಮ್ ಇರ್ತದೆ, ಮತ್ತು ತುಂಬ ಗಾಳಿ ಬರುವಾಗ ಆ ಗಾಳಿಯ ರಭಸಕ್ಕೆ ನೀರು ಒಳಗೆ ಬರ್ತದೆ, ಲಿಟ್ಟರ್ ಹಾಳಾಗ್ತದೆ. ಹಾಗೆ ಕೋಳಿಯ ಗ್ರೋತ್ ಕೂಡ ಸ್ವಲ್ಪ ಕುಂಠಿತವಾಗ್ತದೆ. ಅಷ್ಟೊಂದು ನಾವು ಅಂದುಕೊಂಡಂತೆ ಗ್ರೋತ್ ಕೂಡ ಸಿಗೋದಿಲ್ಲ. ಈ ನನ್ನ ರನ್ನಿಂಗ್ ಬ್ಯಾಚಲ್ಲೇ ಇದು 60 ಡೇಸ್ ಹತ್ರ ಪವರ್ ಕಟ್ ಆಗಿದೆ. ಅಂತೇಳಿದರೆ ಕಂಟಿನ್ಯೂಸ್ ಆಗಿ ಅಲ್ಲ, ಒಂದು ದಿನ ಬಿಟ್ಟು ದಿನ ಅಂತೇಳಿದರೆ. ಯಾಕೆ ಕಾರಣ ಏನಂತೇಳಿದರೆ ತುಂಬ ಮಳೆ ಗಾಳಿ ಬರುವಾಗ ಪವರ್ ಕಟ್ ಆಗೇ ಆಗ್ತದೆ. ಯಾಕೆಂತೇಳಿದರೆ ವಿದ್ಯುತ್ ಲೈನ್ ಮೇಲೆ ಮರ ಬೀಳುವಂಥದ್ದು ಅಥವಾ ಏನಾದರೂ ಒಂದು ಸಮಸ್ಯೆಯಿಂದಾಗಿ ಪವರ್ ಕಟ್ ಆಗ್ತದೆ. ನೈಟ್ ಪವರ್ ಕಟ್ ಆಗಿದಾಗೆ ಏನೂ ಮಾಡಲಿಕ್ಕಾಗೋದಿಲ್ಲ. ಹಾಗೆ ಇದರಿಂದ ಸ್ವಲ್ಪ ನಮಗೆ ಕೋಳಿಗಳು ಗ್ರೋತ್ಗೂ ಕೂಡ ಸ್ವಲ್ಪ ಸಮಸ್ಯೆ ಆಗ್ತದೆ. ಯಾಕೆಂತೇಳಿದರೆ ಜಾಸ್ತಿ ಫೀಡಿಂಗ್ ಆಗುವಂಥದ್ದೇ ನೈಟ್ ಟೈಮಲ್ಲಿ. ಆ ಕಾರಣದಿಂದ ಅಷ್ಟೊಂದು ಫೀಡಿಂಗ್ ಆಗೋದಿಲ್ಲ, ಸ್ವಲ್ಪ ಗ್ರೋತ್ ಸಮಸ್ಯೆ ಆಗ್ತದೆ. ಬಟ್ ಮಳೆಗಾಲ ಆಗೋದ್ರಿಂದ ಅದು 70% ರಿಕವರಿ ಆಗ್ತದೆ. ಯಾಕೆಂತೇಳಿದರೆ 24 hours ಕೂಡ ಇದು ಫೀಡಿಂಗ್ ಆಗ್ತಾ ಇರ್ತದೆ. ವೆದರ್ ಚೆನ್ನಾಗಿರೋದ್ರಿಂದ ಫೀಡಿಂಗ್ ಆಗ್ತದೆ, ಅದರಿಂದ ಸ್ವಲ್ಪ ಓಕೆ. ಇನ್ನು ಕಂಟಿನ್ಯೂಯಸ್ ಆಗಿ ನೈಟು ಪವರ್ ಇಲ್ಲ, ಅವಕ್ಕೆ ಫೀಡ್ ತಿನ್ನಲಿಕ್ಕೆ ಆಗೋದಿಲ್ಲ ಅಂತೇಳಿದರೆ ತುಂಬ ಪ್ರಾಬ್ಲಮ್ಮು. ಅಂತೇಳಿದರೆ ಕೋಳಿಗಳು ನಾವು ಅಂದ್ಕೊಂಡಂತೆ ವೆಯ್ಟ್ ಗೇನ್ ಆಗೋದಿಲ್ಲ, ಬರೋದಿಲ್ಲ. ಮತ್ತು ಎಲ್ಲಿಯಾದರೂ ಅವಕ್ಕೆ ನೀರು ಕುಡಿಲಿಕ್ಕೆ ಕೂಡ ಆಗೋದಿಲ್ಲ. ಯಾಕೆಂತೇಳಿದರೆ ಬೆಳಕಿನ ವ್ಯವಸ್ಥೆ ಇಲ್ಲದಿರೋದ್ರಿಂದ ನೀರು ಕುಡಿಲಿಕ್ಕೆ ಆಗೋದಿಲ್ಲ. ಕಂಟಿನ್ಯೂಯಸ್ ಆಗಿ 3-4 ಡೇಸ್ ಎಲ್ಲ ಪವರ್ ಪ್ರಾಬ್ಲಮ್ ನೈಟ್ ಉಂಟು ಅಂತ ಹೇಳಿದರೆ ಸ್ವಲ್ಪ ಗ್ರೋತು ತುಂಬ ಕಡಿಮೆ ಆಗ್ತದೆ. ಯಾಕೆಂತೇಳಿದರೆ ಇವಾಗ ಸಂಜೆ ಹೊತ್ತಿಗೆ ಬೆಳಕಿರುವಾಗ ಫೀಡ್ ತಿಂದಿರ್ತದೆ. ಮತ್ತು ಫೀಡ್ ತಿಂದು ಕೂತ್ಕೊಂಡು ನೆಕ್ಸ್ಟ್ ಅವಕ್ಕೆ ನೀರು ಕುಡಿಲಿಕ್ಕೆ ನೀರು ಸಿಗೋದಿಲ್ಲ. ಆವಾಗ ಏನು ಸಮಸ್ಯೆ ಆಗ್ತದೆ ಅಂತೇಳಿದರೆ ನೀರು ಸಿಗದಿದ್ದ ಕಾರಣ ಅವು ತಿಂದಿರುವ ಫೀಡು ಕರೆಕ್ಟಾಗಿ ಅವಕ್ಕೆ ಜೀರ್ಣ ಆಗೋದಿಲ್ಲ. ನೆಕ್ಸ್ಟ್ ಡೇ ಅದು ಫೀಡ್ ಮೋಷನ್ ಆಗ್ತದೆ. ಫೀಡ್ ಮೋಷನ್ ಆದಾಗ ತಿಂದಿರೋ ಫೀಡ್ ಹಾಗೆ ಅಜೀರ್ಣವಾಗಿಬಿಟ್ಟು ಅದು ಮೋಷನ್ ರೂಪದಲ್ಲಿ ಹೊರಬರೋದ್ರಿಂದ ಕೋಳಿಗಳಲ್ಲಿ ನಮಗೆ ಬಾಡಿ ವೆಯ್ಟ್ ಗೇನ್ ಆಗೋದಿಲ್ಲ. ಏನು ತಿಂದಿರ್ತವೆ ಅದು ಫೀಡ್ ಮೋಷನ್ ಆಗಿ ಹೊರಗೆ ಹೋಗ್ತದೆ ಅಜೀರ್ಣವಾಗಿ. ಹಾಗೆ ನೈಟು ಈ ರೀತಿ ಬೆಳಕಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದರೆ ಕೋಳಿಗಳಿಗೆ ಸಾಯುವಂಥದ್ದು ಏನೂ ಸಮಸ್ಯೆ ಬರೋದಿಲ್ಲ, ಮಾರ್ಟಿಲಿಟಿ ಆಗುವಂಥದ್ದು ಮತ್ತು ಏನು ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂತೇಳಿದರೆ ನೀರು ಸಿಗಲಿಲ್ಲ ಸಮಸ್ಯೆ ಇಲ್ಲ. ಯಾಕೆಂತೇಳಿದರೆ ಒಂದು ಕಡೆ ಫೀಡ್ ತಿನ್ನಲಿಕ್ಕೆ ಅವಕ್ಕೂ ಬೆಳಕಿನ ವ್ಯವಸ್ಥೆ ಇಲ್ಲ, ನೀರು ಕುಡಿಲಿಕ್ಕೆ ಬೆಳಕಿನ ವ್ಯವಸ್ಥೆ ಇರೋದಿಲ್ಲಲ್ಲ. ಆ ಕಾರಣದಾಗಿ ಮಾರ್ಟಿಲಿಟಿ ಆಗೋದಿಲ್ಲ. ಇನ್ನು ಬೆಳಕಿನ ವ್ಯವಸ್ಥೆ ಇರುವಾಗ ತಿಂದಂಥ ಫೀಡು ಅದು ಜೀರ್ಣವಾಗಲಿಕ್ಕೆ ನೀರು ಕುಡಿಲಿಕ್ಕೆ ಸಿಗೋದಿಲ್ಲ. ಅದೊಂದು ಸಮಸ್ಯೆ ಬಿಟ್ಟರೆ ಮತ್ತು ಸಾಯುವಂಥ ಸಮಸ್ಯೆ ಇರೋದಿಲ್ಲ. ಈ ಎಲೆಕ್ಟ್ರಿಕಲ್ ಪವರಿಂದ ಈಗ ಎಲ್ಲ ಸೀಸನ್, ಈಗ ಮಳೆಗಾಲದಲ್ಲಿ ಸ್ವಲ್ಪ ನಮಗೆ ಜಾಸ್ತಿ ಸಮಸ್ಯೆ ಆಗ್ತದೆ ಈ ತುಂಬ ಮಳೆ ಗಾಳಿ ಇರುವಾಗ. ಬಟ್ ಇಲ್ಲ ಅಂತ ಹೇಳಿದರು ಪ್ರತಿ ಬ್ಯಾಚಲ್ಲಿ ಕೂಡ ಎಲ್ಲ ಸೀಸನಲ್ಲಿ ಕೂಡ 1-2 ದಿನ ಏನಾದರೂ ಒಂದು ಸಮಸ್ಯೆಯಿಂದ ಪವರ್ ಕಟ್ ಆಗಿ ಬೆಳಕಿನ ವ್ಯವಸ್ಥೆ ಸಮಸ್ಯೆ ಆಗ್ತದೆ. ಅದರಿಂದ ಅಷ್ಟು ದೊಡ್ಡ ನಮಗೆ ಕೋಳಿಯ ಗ್ರೋತಲ್ಲಿ ಏನು ಸಮಸ್ಯೆ ಆಗೋದಿಲ್ಲ 1-2 ದಿನದಲ್ಲಿ.
ಇನ್ನು ಸೋಲಾರ್ ಪವರ್ ಅಲ್ಲದೆ ಕೆಲವೊಬ್ರು ಇನ್ವರ್ಟರ್ ಹಾಕ್ಕೊಂಡಿರ್ತಾರೆ. ಬಟ್ ಇನ್ವರ್ಟರ್ ಸಮಸ್ಯೆ ಏನಂತ ಹೇಳಿದರೆ, ಈ ನಮ್ಮ ಮಳೆಗಾಲದ ಸಮಯದಲ್ಲಿ ಒಂದು ಗುಡುಗು ಸಿಡಿಲು ಬಂದರೂ ಕೂಡ ಇಮ್ಮಿಡಿಯೇಟ್ ಇನ್ವರ್ಟ್ರು ಹಾಳಾಗ್ತದೆ. ಆ ಕಾರಣದಿಂದ ಇನ್ವರ್ಟರ್ ಮೇಂಟೆನೆನ್ಸ್ ಪೌಲ್ಟ್ರಿ ಫಾರ್ಮಲ್ಲಿ ತುಂಬ ಕಷ್ಟ. ಈ ಗುಡುಗು ಸಿಡಿಲು ಬಾರದ ಸಮಯದಲ್ಲಿ ಅಂತ ಹೇಳಿದರೆ ಮಳೆಗಾಲ ಬಿಟ್ಟು ಬೇರೆ ಟೈಮಲ್ಲಿ ಆದರೆ ಇನ್ವರ್ಟ್ರು ಬೆಸ್ಟ್, ತೊಂದರೆ ಇಲ್ಲ. ಇನ್ವರ್ಟರ್ ಮೂಲಕ ನಾವು ಶೆಡ್ಡನ್ನು ರನ್ ಮಾಡ್ಬೋದು. ಇನ್ನು ಈ ಮಳೆ ತುಂಬ ಬೀಳುವಂಥ ಪ್ರದೇಶದಲ್ಲಿ, ಈಗ ನಮ್ಮ ಕಡೆ ತುಂಬ ಮಳೆ ಆಗ್ತದೆ ಒಂದು 2-3 ತಿಂಗಳು. ಈ ಟೈಮಲ್ಲಿ ಪೌಲ್ಟ್ರಿ ಫಾರ್ಮಲ್ಲಿ ಗೊಬ್ಬರ ಅಂತ ಹೇಳಿದರೆ ಅದನ್ನು ಮೇಂಟೈನ್ ಮಾಡುವಂಥದ್ದು ತುಂಬ ಕಷ್ಟ. ಏಕೆಂದರೆ ತೇವಾಂಶ ತುಂಬ ಇರ್ತದೆ. ಈಗ ರ್ಯಾಕಿಂಗ್ ಮಾಡುವಂಥದ್ದು ತುಂಬ ಕಷ್ಟ ಅಂತ ಹೇಳಿದರೆ ಅದು ಅಷ್ಟು ಗಟ್ಟಿಯಾಗ್ತದೆ. ಲಿಟ್ಟರ್ ಇಷ್ಟೊಂದು ತುಂಬ ಗಟ್ಟಿಯಾದಾಗ ಒಂದು ನಮಗೆ ತುಂಬ ಸುಲಭದ ಒಂದು ಸಾಧನ ಅಂತ ಹೇಳಿದರೆ ಈ ಮರದ ಕೋಲು, ಅಂದರೆ ತುದಿಯಲ್ಲಿ ಕವಲಾಗಿರುವ ವಿ ಆಕಾರದಲ್ಲಿ ಒಂದು ಕವಲಿರುವ ಕೋಲನ್ನು, ಅಂದರೆ ಸ್ವಲ್ಪ ಭಾರವಾಗಿರುವ ಕೋಲನ್ನು ತಗೊಂಡು ಈ ರೀತಿಯಾಗಿ ನಾವು ಮುಂದಕ್ಕೆ ಈ ಥರ ದೂಡ್ತಾ ತಳ್ಳುತ್ತಾ ಹೋದರೆ ಸ್ವಲ್ಪ ರ್ಯಾಕಿಂಗ್ ಮಾಡಲಿಕ್ಕೆ ಎಷ್ಟೇ ಗಟ್ಟಿಯಾಗಿದ್ದರೂ ಸ್ವಲ್ಪ ನಮಗೆ ಈಸಿ ಆಗ್ತದೆ. ನಾವು ಅಷ್ಟೊಂದು ಶ್ರಮ ಹಾಕಬೇಕಾದಂಥ ಅವಶ್ಯಕತೆ ಇಲ್ಲ. ಇದರಿಂದ ಬೇಗ ರ್ಯಾಕಿಂಗ್ ಮಾಡ್ಬೋದು. ಇನ್ನು ನಾವು ಮಳೆಗಾಲದಲ್ಲಿ ಗಟ್ಟಿ ಆಗಬಾರ್ದು ಅಂತ ಹೇಳಿದರೆ, ತುಂಬ ಡ್ರೈ ಆಗಿರಬೇಕು ಅಂತ ಅಂದ್ಕೊಂಡಿದ್ರೆ ತುಂಬ ನಾವು ಭತ್ತದ ಹೊಟ್ಟನ್ನು ಜಾಸ್ತಿ ಹಾಕಬೇಕಾಗ್ತದೆ. ಹೀಗೆ ಹಾಕಿರೋದ್ರಿಂದ ಡಬ್ಬಲ್ ಹಾಕಿದರೆ ಸ್ವಲ್ಪ ನಾವು ಈ ಥರ ಇಷ್ಟು ಬೇಗ ಗಟ್ಟಿಯಾಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಬಟ್ ಅದರಲ್ಲಿ ನಮಗೆ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ, ನಾವು ಭತ್ತದ ಹೊಟ್ಟನ್ನು ಜಾಸ್ತಿ ಹಾಕಿದರೆ ನಮಗೆ ಗೊಬ್ಬರಕ್ಕೆ ಕಸ್ಟಮರ್ ಇರೋದಿಲ್ಲ. ಅಂದರೆ ಗೊಬ್ಬರ ತಗೊಂಡು ಹೋಗುವವರು ಯಾರೂ ಕೂಡ ಮುಂದೆ ಬರೋದಿಲ್ಲ. ಯಾಕೆ ಅಂತ ಹೇಳಿದರೆ ಕೋಳಿ ಹಿಕ್ಕೆಗಿಂತ ಅಲ್ಲಿ ಭತ್ತದ ಹೊಟ್ಟು ಜಾಸ್ತಿ ಆಗಿರ್ತದೆ. ಆ ಕಾರಣಕ್ಕಾಗಿ ಯಾವುದೇ ರೈತರು ಇಂಥ ಗೊಬ್ಬರವನ್ನು ಕೊಂಡುಕೊಳ್ಳಲಿಕ್ಕೆ ಮುಂದೆ ಬರೋದಿಲ್ಲ. ಅದರಿಂದ ಅವರಿಗೆ ಬರ್ಡನ್ನು ಬಿಟ್ಟು ಫಲವತ್ತತೆ ಅಂತ ಅಷ್ಟೊಂದು ಏನೂ ಸಿಗೋದಿಲ್ಲ. ಇಲ್ಲಿ ಕೋಳಿ ಹಿಕ್ಕೆಗಿಂತ ಭತ್ತದ ಹೊಟ್ಟೆ ಜಾಸ್ತಿ ಆಗಿರ್ತದೆ. ಇನ್ನು ನಾವು ಈ ಥರ ಡಬ್ಬಲ್ ಆಗಿ ಭತ್ತದ ಹೊಟ್ಟನ್ನು ಹಾಕಬೇಕಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನಿಮಗೆ 5,000 ಕೋಳಿಗೆ ಒಂದು 10,000ದಲ್ಲಿ ಭತ್ತದ ಹೊಟ್ಟು ಮುಗಿಯುವುದಿದ್ರೆ, ನಾವು ಡಬಲ್ ಹಾಕೋದಾದರೆ ಒಂದು 20,000ದಷ್ಟು ಖರ್ಚು ಬರ್ತದೆ ನಮಗೆ. ಇಷ್ಟು ಖರ್ಚು ಮಾಡಿ ನಾವು ಹಾಕಿದ ಭತ್ತದ ಹೊಟ್ಟು ಗೊಬ್ಬರ ರೂಪದಲ್ಲಿ ಸೇಲ್ ಆಗಲಿಲ್ಲ ಅಂತ ಹೇಳಿದರೆ, 20,000 ಜೊತೆ ಮತ್ತೊಂದು 5,000 ನಾವು ಇದನ್ನು ಕ್ಲೀನ್ ಮಾಡಿ ಬೇರೆ ಕಡೆ ಡಂಪ್ ಮಾಡಲಿಕ್ಕೆ ಲೇಬರ್ ಚಾರ್ಜ್ ಆಗ್ತದೆ. ಟೋಟಲಿ ಒಂದು ಬ್ಯಾಚಲ್ಲಿ ನಮಗೆ 5,000 ಕೋಳಿ ಸಾಕೋದಾದರೆ ಒಂದು 25,000ದಷ್ಟು ಗೊಬ್ಬರದಲ್ಲಿ ಲಾಸ್ ಆದರೆ ಮತ್ತು ಸಿಗುವ ಪ್ರಾಫಿಟ್ ನಮಗೆ ತುಂಬ ಕಮ್ಮಿ ಆಗ್ತದೆ. ಆ ಕಾರಣದಿಂದ ನಾವು ಕೋಳಿಗಳಿಗೆ ಸಾಕುವಾಗ ಒಂದು ಬ್ಯಾಚಿಗೆ ಒಂದು ಮಿಡ್ಲ್ ರೇಂಜಲ್ಲಿ ನಾವು ಈ ರೀತಿ ಭತ್ತದ ಹೊಟ್ಟನ್ನು ಹಾಕ್ಕೊಂಡು ಒಳ್ಳೆ ರೀತಿಯ ಗೊಬ್ಬರವನ್ನು ನಾವು ಕಸ್ಟಮರಿಗೆ ಕೊಟ್ಟರೆ ಒಂದು ಕಡೆ ಗೊಬ್ಬರನೂ ಸೇಲ್ ಆಗ್ತದೆ, ಹಾಗೆ ಲಾಸ್ ಆಗೋದು ನಮಗೆ ತಪ್ತದೆ. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.